ಹಾಯ್ ಹಲೋ ನಮಸ್ಕಾರ. ನಾನು ಸಿರಿ. ಸೊ ಇವತ್ತು ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಎದ್ದೇಳೋದು ಲೇಟ್ ಆಯಿತು ಬಿಕಾಸ್ ಪಾಪು ಎವ್ರಿ 2 hours 3 hours ಎದ್ದೇಳ್ತಾ ಇದ್ಲು. ಐ ಡೋಂಟ್ ನೋ ವೈ. ಸೊ ನನಗೆ ಬೆಳಗ್ಗೆ ಬೇಗ ಎಚ್ಚರ ಆಗಿಲ್ಲ. ಸೊ ನಮ್ಮ ಮನೆಯವರೇ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ಇದು ಮಾಡಿಕೊಡ್ತಾ ಇದ್ದಾರೆ. ಯೂಶಲಿ ತಿಂಡಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು, ಆ ಥರ ಏನಿಲ್ಲ, ಶೇರ್ ಮಾಡ್ಕೊಂಡು ಮಾಡ್ತೀವಿ ಬಿಕಾಸ್ ಎಲ್ಲರೂ ಈಕ್ವಲ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಂದೊಂದು ಸತಿ ಆಗಿಲ್ಲ ಅಂದರೆ ಅವರು ಮಾಡ್ತಾರೆ, ಒಂದೊಂದು ಸತಿ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಒಂದೊಂದು ಸತಿ ಪಾಪು 2 ಗಂಟೆ 2:30 ಆದರೂ ಮಲಗಲ್ಲ. ಸೊ ಅವಾಗ ನಾನು ನೋಡ್ಕೊತೀನಿ. ಸೊ ಮಾರ್ನಿಂಗ್ ಅವರು ಸ್ವಲ್ಪ ಏನಾದರೂ ತಿಂಡಿಗೆ ಏನಾದರೂ ರೆಡಿ ಮಾಡಿಡ್ತಾರೆ. ಸೊ ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಪಾಪು ಹುಟ್ಟಿದ ಮೇಲೆ ಲೈಫೇ ಚೇಂಜ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಒಂಥರ ಲೈವ್ಲಿ ಬ್ಯುಸಿಯಾಗೂ ಇರ್ತೀವಿ ಇಬ್ರೂ. ಯಾವಾಗ್ಲೂ ದೇರ್ ಇಸ್ ನೋ ಟೈಮ್ ಲೈಕ್ ಅಯ್ಯೋ ಬೋರ್ ಹಿಡಿತಾ ಇದೆ ಆ ಥರ ಎಲ್ಲ ಏನೂ ಅನ್ಸೋದೇ ಇಲ್ಲ. ಎವ್ರಿ ಟೈಮ್ ಯು ಆರ್ ಬ್ಯುಸಿ ಅಂತಲೇ ಹೇಳ್ಬೋದು. ಸೊ ನಾನು ಎದ್ದು ಬಂದುಬಿಟ್ಟು ಎಲ್ಲ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಾಗ್ತಾಯಿದ್ದೀನಿ. ಶಾವಿಗೆ ಭಾತ್ಗೆ ಯೂಶಲಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಬೇಕಾಗುತ್ತೆ, ಅದು ಜಾಸ್ತಿ ಖಾರ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶಾವಿಗೆ ಭಾತ್ಗೆ ಜಾಸ್ತಿ ತರಕಾರಿ ಹಾಕಬೇಕು. ಲೈಕ್ ಎಷ್ಟು ಕಲರ್ಫುಲ್ಲಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಬರೀ ಶಾವಿಗೆನೇ ಇರುತ್ತೆ. ಸೊ ಇಲ್ಲಿ ನಾನು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲನೂ, ಈರುಳ್ಳಿ ಎಲ್ಲನೂ ಹಾಕಿ ಅರಿಶಿನ ಹಾಕಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ. ಸೊ ಇನ್ನೊಂದು ಪಾತ್ರೆಯಲ್ಲಿ ಸೊ ಇದು ನಾನು ಮಾಡ್ತಾ ಇರೋದು ಅನಿಲ್ ಶಾವಿಗೆದು. ಮಾಮೂಲಿ ಶಾವಿಗೆನೂ ಬರುತ್ತೆ ರೋಸ್ಟೆಡು, ಅದರಲ್ಲಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಬಿಕಾಸ್ ಅದರಲ್ಲಿ ಉದ್ರುದ್ರಾಗಿ ಆಗೋದೇ ಇಲ್ಲ. ಸೊ ನನಗೆ ಉದ್ರುದ್ರಾಗಿರಬೇಕು ಶಾವಿಗೆ ನಮ್ಮ ಮನೇಲಿ. ಆ್ಯಂಡ್ ಶಾವಿಗೆ ಭಾತ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಶಾವಿಗೆ ಭಾತ್ನೆಲ್ಲ ನಾನು ಸಂಡೇ ಇಟ್ಕೊಂಡ್ಬಿಡ್ತೀನಿ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಸಂಡೇ ಅಂದರೆ ಏನಾದರೂ ಒಂದು ಡಿಫ್ರೆಂಟಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಮನೇಲಿ. ಸೊ ಹಾಗಾಗಿ ಶಾವಿಗೆ ಭಾತು ಮಧ್ಯಾಹ್ನ ಏನಾದರೂ ಲೈಟಾಗಿ ಮಾಡ್ಕೊತೀವಿ. ಒಂದೊಂದು ಸತಿ ಬೆಳಗ್ಗೆ ತಿಂಡಿ ಏನಾದರೂ ಹೆವಿ ಆದರೆ ಲೈಕ್ ರೊಟ್ಟಿ ಪಲ್ಯ ಆ ಥರ ಮಾಡ್ತು ಅಂತ ಅಂದರೆ ಮಧ್ಯಾಹ್ನ ಲೈಟಾಗಿ ಲೈಕ್ ಅನ್ನ ಸಾರು ಪಲ್ಯ ಇರುತ್ತೆ ಆರ್ ಸಮಥಿಂಗ್ ಲೈಕ್ ದಟ್ ಆ ಥರ ಮಾಡೋದು. ಏನಾದರೂ ಲೈಟಾಗಿ ಮಾಡಿದರೆ ಲೈಕ್ ಅವಲಕ್ಕಿ ಅದೆಲ್ಲ ಬೇಗ ಡೈಜೆಸ್ಟ್ ಆಗೋಗ್ಬಿಡುತ್ತೆ. ಸೊ ಮಧ್ಯಾಹ್ನದ ಹೊತ್ತು ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಆ ಥರ ಮಾಡೋದು ಅಂತ. ಸೊ ಇಲ್ಲಿ ನಾನು ಇನ್ನೊಂದು ಬಾಣಲೆಗೆ ಫಸ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ, ಬೇಯಿಸಿಟ್ಟಿರೋದು. ಅದ್ರ ಮೇಲೆ ಹಾಗೆ ಪಲ್ಯ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಉಪ್ಪು, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಕೊಟ್ಟರೆ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗಿತ್ತು. ನಿಮಗೆ ಈ ಕಾಂಟೆಂಟ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ಈಗ ಇಲ್ಲಿ ನಿಂಬೆಹಣ್ಣು ಹಾಕಿ ಒಂದು ಮಿಕ್ಸ್ ಕೊಡ್ತಾ ಇದ್ದಾರೆ. ಸೊ ಕೊಟ್ಟಾದಮೇಲೆ ರೆಡಿ ಟು ಸರ್ವ್. ನೀವು ಎಲ್ಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿ ತಿನ್ನೋಣ, ಸೊ ಹೆಲ್ದಿಯಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.